ಆರನೇ ಸೆಲ್ಲಲ್ಲಿ ರಾಜ ಕಾಣಿಸ್ತಾ ಇಲ್ಲ ಸರ್. ಏನೋ ಕೇಳಿದ್ರೆ ಏನ್ ಮಾಡಿದ್ರು ಎಲ್ಲ ಫನ್ ಗತ್ತು. ಇನ್ನು ಕಾಲೇಜ್ ಸ್ಟೂಡೆಂಟ್ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ. ಪೊಲೀಸ್ ಆಫೀಸರ್ ಅನ್ನೋ ಜವಾಬ್ದಾರಿನೇ ಇಲ್ಲ. ಡಿಪಾರ್ಟ್ಮೆಂಟ್ ನಲ್ಲಿ ವೆರಿ ಬಿಗ್ ಶೋ ಮ್ಯಾನ್. ಅಪ್ಪನ ಆಸ್ತಿ ಬೇಕಾದಷ್ಟಿದೆ, ಸ್ವಂತ ಜೀಪ್. ಆ ಜೀಪ್ ಏನು ಈ ಕಡೆ ಲೈಟು ಆ ಕಡೆ ಲೈಟು ಏನು ಅಂತೀರಿ? ನೀವಿರ್ಬೇಕಾಗಿತ್ತು ಸರ್. ಮುಖಾಲ ಕೆಟ್ಟಾಯ್ತು. ಎಸ್ ಸರ್. ನಿನ್ನ ಇಲ್ಲಿ ಕಳಿಸಿರೋದೆ ನಿನ್ನ ಹುಡುಗತನ ಬಿಡ್ಸೋಕೆ. ಈ ಕರ್ನಾಟಕ ಪೊಲೀಸ್ ಡಿಪಾರ್ಟ್ಮೆಂಟ್ ನಾನು ಕೊಯ್ಯೂರು ವಜ್ರ ಇದ್ದಾಗೆ. ನಿನಗೆ ಗೊತ್ತು? ಕಣ್ಣ ನೋಟ, ಮೈಯ ಮಾಟ, ನನ್ನಲ್ಲಿ ಮತ್ತನು ತುಂಬಿದೆ. ಸರ್ ಇಲ್ಲಿ ಹೊಡೆದಾಟ ನಡೀತಾ ಇದೆ, ಬೇಗ ಬರ್ಬೇಕು ಸರ್. ಯಾಕೆ? ತಪ್ಪಿಸ್ಕೊಂಡು ಒಂದು ಕಾರ್ ಬೇಕು ಅಂದ. ಕಾರ್ ಇಲ್ಲಪ್ಪ, ಜೀಪ್ ಕೊಡ್ತೀನಿ ಅಂತ ಹೇಳಿದೆ. ಏನ್ರಿ ಇದು? ಎಂತ ಕೆಲಸ ಮಾಡ್ಬಿಟ್ಟೆ. ನಿನ್ನ ಒಬ್ಬ ಜವಾಬ್ದಾರಿಯುತ ಮನುಷ್ಯನಾಗ ಮಾಡ್ಬೇಕು ಅಂತ ನನಗೆ ಆಸೆ ಇತ್ತು. ಅದು ನೀನಾಗಿದ್ದೇನು? ನೀನೇನ್ ಸಿನಿಮಾ ಹೀರೋ ಅನ್ಕೊಂಡ್ಬಿಟ್ಟ? ಯು ಆರ್ ಸಸ್ಪೆಂಡೆಡ್. ಬಂದ್ ಜೊತೆಲಿದ್ರೆ ಪೊಲೀಸರು ಸುಮ್ನೆ ಇರ್ತಾರೇನ್ರಿ? ಪ್ರಾಫಿಟ್ ಮಾಡಿಟ್ಕೊಂಡೆ ನಾನು ಯಾವಾಗಲೂ ಬಿಸ್ನೆಸ್ ಮಾಡೋದು. ಅವ್ರ ಗತಿ ಏನ್ ಸರ್? ಹಾಗಂತ ತಪ್ಪಿಸ್ಕೊಂಡು ಡಿಪಾರ್ಟ್ಮೆಂಟ್ ಸುಮ್ಮನೆ ಬಿಡ್ತಾರೆ. ನೋಡ್ ರಾಜ, ನಾನು ಈ ಡಿಪಾರ್ಟ್ಮೆಂಟ್ ಇರೋವರೆಗೂ ನನ್ ಕೇಳಿದ್ರೆ ತಪ್ಪಿಸ್ಕೊಳಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ನಾವು ತಪ್ಪಿಸ್ಕೊಂಡಾಗ ನೀವು ಪಲ್ಟಿ ಹೊಡೆದ್ರೆ ನಾನು ಹಿಡಿಯಕ್ಕಾಗಲ್ಲ. ನಮ್ ಜೈಲಿಂದ ಒಬ್ಬ ಖೈದಿ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ನನಗೆ ಚಾಲೆಂಜ್ ಮಾಡ್ತೀಯಾ? ಸರ್ ನೀವು ಚಾಲೆಂಜ್ ಅಂತ ತಿಳ್ಕೊಂಡ್ರೆ ಹಾಗೆ ಆಗ್ಲಿ. ಯುವರ್ ಸಸ್ಪೆನ್ಷನ್ ಇಸ್ ವಿತ್ಡ್ರಾನ್. ಜಾಯಿನ್ ಡ್ಯೂಟಿ ಇಮಿಡಿಯೇಟ್ಲಿ. ಚಾಲೆಂಜ್.